ಮಾತುಗಾರ. ವೀರ ಧೀರ ಶೂರ, ಬೈಗುಳಗಳ ಸರದಾರ, ಇನ್ಮುಂದೆ ಎಂದು ಮಾತಿನಲ್ಲಿ ಸೋಲಿಸಲಾಗದ ಕರುನಾಡಿನ ಸುಕುಮಾರ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಿನೋದ್ ಕುಮಾರ. I kindly welcome Mr. Vinod Kumara on the stage, please. Welcome, sir. ಇವರಿಗೆ ವರ್ಷದ ಅತ್ಯುತ್ತಮ ಬೈಗುಳಗಾರ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದ್ದೇವೆ. Give him a big round of applause. ಎಂತ ಒಳ್ಳೆ ಕನಸು. ಅಯ್ಯೋ ಅಯ್ಯಯ್ಯೋ, ಯಾವನ ಅವನು? ರೋಡ್ ಮಧ್ಯೆ ಗಾಡಿ ಇಳಿಸಿ ತಿಕ್ಕಾದ ಬಾಕೊಂಡ್ ಮಲ್ಗಿರೋನು. ಮತ್ತೆ ಬಂದ್ಲಲ್ಲಪ್ಪ. ಕಾಮನ್ ಸೆನ್ಸ್ ಇಲ್ವಾ? ರೋಡೇ ನಿನ್ ಮಪ್ಪನ್ ಅನ್ಕೊಂಡಿದ್ಯಾ? ಬರೋ ಆಚೆ, ಇವತ್ತು ಐತೆ ನಿನ್ಗೆ ಮಗ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಇವತ್ತು. ಅಯ್ಯಯ್ಯಯ್ಯಯ್ಯೋ, ಈ ಗಾಡಿ ಡ್ಯಾಮೇಜ್ನ ನಮ್ ಡ್ಯಾಡಿಗೆ ಹೆಂಗ್ ಹೇಳಿ? ನೀ ನನ್ ಮುದ್ದಿನ ಮಗಳು ಅಂತಿದ್ರು. ಮನೆಗೆ ಹೋದ್ರೆ ಎಕ್ಕದ ಮೇಲೆ ಕೂತಾರೇನೋ. ಎಲ್ಲ ಈ ನನ್ ಮಗ್ನಿಂದಾನೆ ಐತೆ ಇವತ್ತು ಇವನ್ಗೆ. ಇಷ್ಟೆಲ್ಲ ಬೈದ್ರೂ ಬರ್ತಿಲ್ವಲ್ಲ ನೀನು? ನಾಯಿ ನನ್ ಮಗ್ನೆ, ಹಂದಿ ನನ್ ಮಗ್ನೆ, ಕೋತಿ ನನ್ ಮಗ್ನೆ. ಹೀಗೆ ನೀನ್ ಬರ್ತ್ಯೋ ಇಲ್ಲ ನಾನೇ ಮನೆ ಮಗಳು ಹೊಡ್ಕೊಂಡು ಒಳಗಡೆ ಬರ್ಲೋ? ಅಯ್ಯೋ, ಇವಳು ಯಾಕೋ ಬಿಡಲ್ಲ ಅನ್ಸುತ್ತೆ. ನೋಡೋಣ ಅದೇನ್ ಮಾಡ್ತಾಳೋ. ಈ ಸೆಡೆ ನನ್ ಮಗಂಗ್ ಬೊಯ್ಯಕ್ ಬರಲ್ಲ, ಅವಳು ಬೊಯ್ಯಕ್ ನಿಲ್ಸಲ್ಲ. ನೋಡೋರ್ ನಮ್ಗೆ ಮಜಾನೋ ಮಜಾ. ಬಾ ರಾಜ ಬಾ, ನಿನ್ಗೆ ಕಾಯ್ತಿದ್ದೆ ಬಾ. ಕಣ್ಕಾನ್ಸಲ್ವಾ ನಿನ್ಗೆ? ಗಾಡಿನ ರೋಡ್ ಮಧ್ಯೆ ನಿಲ್ಸಿದ್ದೆ ಯಾಕೆ? ತಿಕ್ಕ ಕಾಂಚಲಿನಾ? Women. ಅಲ್ಲ ಮೇಡಮ್, ನಿಂತಿರೋ ಗಾಡಿಗೆ ಬಂದು ನೀವೇ ಗುದ್ದಿ ನನ್ ಮೇಲೆ ಜೋರ್ ಮಾಡ್ತಿದ್ದೀರಲ್ಲ, ಇದು ನಿಮ್ಗೆ ಸರಿ ಅನ್ಸುತ್ತಾ? ನಾನು ನಿಂತಿರೋ ಗಾಡಿಗೆ ಬಂದ್ ಕೂತಿದ್ದೀನ? ನೋಡಕೊಳ್ಳೆ ಮಕ್ಳು ಕಳ್ಳನ್ ತರ ಇದ್ಯಾ? ಗಾಡಿನ ರೋಡ್ ಮಧ್ಯೆ ನಿಲ್ಸಿಲ್ಲ ಅಂತ ನನ್ಗೆ ಬೈಕ್ ಬರ್ತಿದ್ಯಾ? ಮಾತಾಡು ಮಾತ್ ಬರೋಲ್ಲ ನಿಂಗೆ? ಬೈತಾಳೆ ಕೆಟ್ ಮಾತಲ್ ಬೈತಾಳೆ, ಮನ್ಸ್ಫೂರ್ತಿ ಬೈದ ಮೇಲೆ ಕ್ಯಾಕು ಸುಳ್ಳು ಬೈತಾಳೆ. ಅಪ್ಪಂಗೂ ಬೈತಾಳೆ, ಅಮ್ಮಂಗೂ ಬೈತಾಳೆ, ಅಕ್ಕಂಗೂ ಬೈತಾಳೆ, ಕೆಟ್ ಮಾತಲ್ ಬೈತಾಳೆ. ಕೆಟ್ ಮಾತಲ್ಲಿ ಬೈತಾಳೆ.
ಹಲೋ ಮಗ ಸಾಕ್ ನಿಲ್ಸೋ, ಮೂಗಲ್ ಕಣ್ಣೀರ್ ಹಾಕ್ಬಿಡ. ಅದೇನಂತ ಹೇಳು ಮಗ. ಏನು ಅಂತ ಹೇಳಿ ಮಗ? ಡೇಯ್, ಒಂದು ಹೇಳ್ಬಿಟ್ಟಳು ಇಲ್ಲ ಹತ್ಬಿಟ್ಟು ಹೇಳು. ಒಟ್ಟೊಟ್ಟಿಗೆ ಹೇಳೋದು ಅಳೋದು ಮಾಡೋದು ನನಗೆ ಕನ್ಫ್ಯೂಸ್ ಆಗಲ್ವೇನಾ? ಮಗ, ನಮ್ಮ ಪಕ್ಕದ ಮನೇಲಿ ಒಂದು ಹುಡುಗಿ ಅವಳೆ ಕಣೋ. ಅವಳು ಯಾವಾಗ್ಲೂ ನನಗೆ ಬಾಯಿಗೆ ಬಂದಂಗೆ ಬೈತಾ ಇರ್ತಾಳೆ ಕಣೋ. ನನ್ನ ಮಾತಾಡಕ್ಕೂ ಬಿಡಲ್ಲ ಕಣೋ. ನಿನ್ನ ಅಲ್ಲ ಕಣೋ, ಒಂದು ಹುಡುಗಿ ಕೈಲಿ ಬೈಸ್ಕೊಂಡ್ ಬಂದಿದ್ಯಲ್ಲ, ನೀನ್ ನನ್ನ ಫ್ರೆಂಡ್ ಅಂತ ಹೇಳ್ಕೊಂಡು ನಾಚಿಕೆ ಆಗತ್ತೆ ನನಗೆ. ಏನ್ ಹೇಳ್ಬೇಕು ಹೇಳಿ ನಿಂಗೆ? ಈಗೇನು ನೀನ್ ನನಗೆ ಸಜೆಷನ್ ಕೊಡ್ತೀಯ ಇಲ್ವೋ ಹೇಳು. ನಾನು ನನ್ನ ಕಷ್ಟ ಹೇಳ್ಕೊಂಡ್ರೆ ನನಗೆ ಸಮಾಧಾನ ಆಗುತ್ತೆ. ನೀನೇನಾದ್ರೂ ನನಗೆ ಹೆಲ್ಪ್ ಮಾಡ್ತೀಯ ಅಂದ್ರೆ ನೀನ್ ವಾಪಸ್ ನನಗೆ ಬೈತೀಯಾ? ಆಯ್ತಿರೋ, ಹೇಳ್ತೀನಿ. ಏನ್ ಮಾಡೋದು? ಮಗ, ನೀನು ಮೂಗಲ್ಲಿ ಹುಡುಕಿದ್ರೆ 3 ಕಣ್ಗ ಮುಸ್ರನೇ ಸಿಗ್ತದೆ. ಇನ್ ಗೂಗಲ್ ಹುಡುಕಿದ್ರೆ ನಿನಗೆ ಬೇಕಾಗಿರೋ ಕೋಚಿಂಗ್ ಸೆಂಟರ್ ಸಿಗಲ್ವಾ? ಅದೇನು ಅಂತ ಕರೆಕ್ಟಾಗಿ ಹೇಳೋ. ಅಂದ್ರೆ ಈ 30 ದಿನಗಳಲ್ಲಿ ಕನ್ನಡ ಕಲೀರಿ, ಇಂಗ್ಲಿಷ್ ಕಲೀರಿ, ತೆಲುಗು ಕಲೀರಿ, ತಮಿಳ್ ಕಲೀರಿ ಅಂತೆಲ್ಲ ಕೋಚಿಂಗ್ ಸೆಂಟರ್ಗಳು ಸಿಗುತ್ತೆ. ನಿನಗೆ ಬೈಗಳು ಹೇಳ್ಕೊಳಕ್ ಒಂದು ಕೋಚಿಂಗ್ ಸೆಂಟರ್ ಸಿಗಲ್ವಾ? ಹುಡುಕೋ, ಸಿಗುತ್ತೆ ಮಗ. ಆ ಥರನೂ ಸಿಗುತ್ತಾ? ನೀನು ಹುಡುಕಪ್ಪ, ನಾನು ಹೇಳ್ತೀನಿ. ಸರಿ ಸರಿ, ನಾನು ಕೆಲ್ಸಕ್ಕೆ ಹೋಗ್ಬೇಕು, ಟೈಮ್ ಆಯ್ತು, ನಾನು ಮಾಡ್ತೀನಿ, ನೀನು ಹುಡುಕು. ಆಯ್ತು ಮಗ. ನುಡಿದರೆ ಬೈಗುಳದಂತಿರಬೇಕು. ಬೈಗುಳಬಲ್ಲವನಿಗೆ ಜಗಳ ಉಂಟು. ಬೈಗುಳಬಲ್ಲವನೇ ಮಹಾಶೂರ. ಬೈಗುಳಕ್ಕಿಂತ ಮಿಗಿಲಾದ ಸಂಸ್ಕೃತವಿಲ್ಲ. ವೇದ ಸುಳ್ಳಾದರೂ ಬೈಗುಳ ಸುಳ್ಳಾಗದು. ಬೈಗುಳವೇ ಕೈಲಾಸ. ನನ್ನನ್ನು ನೋಡು, ಬೈಗುಳ ಬರುತ್ತದೆ. ಬೈಗುಳದಲ್ಲಿ ಬಲವಿದೆ. ನಮ್ಮ ಬೈಗುಳ ನಮ್ಮ ಹೆಮ್ಮೆ. ಒಳ್ಳೆ ಜಾಗಕ್ಕೆ ಬಂದಿದ್ದೀನಿ ಅನ್ಸುತ್ತೆ. ಪೊರ್ಕೆ ತಗೊಂಡ್ ಪಟಪಟ ಅಂತ ಹೊಡೆದ್ಬಿಡ್ತೀನಿ. ಪೊರ್ಕೆ ತಗೊಂಡ್ ಪಟಪಟ ಅಂತ ಹೊಡೆದ್ಬಿಡ್ತೀನಿ. 1 ಕ್ವಾರ್ಟರ್ ಓಟಿ, 1 ಪ್ಯಾಕೆಟ್ ಸಿಗರೇಟು, 100 ರೂಪಾಯಿ ಕಬಾಬು. ಏ ಲೌಡಕ್ಕೆ ಬಾಲ್. ಪೊರ್ಕೆ ತಗೊಂಡ್ ಪಟಪಟ ಅಂತ ಹೊಡೆದ್ಬಿಡ್ತೀನಿ. 1 ಕ್ವಾರ್ಟರ್ ಓಟಿ, 1 ಪ್ಯಾಕೆಟ್ ಸಿಗರೇಟು. ಏ ಲೌಡಕ್ಕೆ ಬಾಲ್. ಪೊರ್ಕೆ ತಗೊಂಡ್ ಪಟಪಟ ಅಂತ ಕ್ವಾರ್ಟರ್ ಓಟಿ, ಲೌಡಕ್ಕೆ ಬಾಲ್. ಪಟಪಟ 1 ಕ್ವಾರ್ಟರ್ ಓಟಿ, ಪಟಪಟ 1 ಕ್ವಾರ್ಟರ್ ಓಟಿ. ಅಣ್ಣ, ಇಲ್ಲಿ ಟೀಚರ್ ಎಲ್ಲವ್ರಣ್ಣ? ಒಳಗಡೆ ಅವರೇ ಹೋಗೋಲ್ಲ. ಅಣ್ಣ ಯಾಕೆ ಈ ರೇಂಜಿಗೆ ಟೆನ್ಷನ್ ಆಗ್ತಾವ್ರೆ? ನಾನಂಥದ್ದೇನು ಕೇಳಿದೆ ಅಂತ? ಸಖತ್ತಾಗವಳೆ ಟೀಚರು, ಬಾಯಿ ತೆಗೆದ್ರೆ ಬೈಯೋ ಫಿಗರು. ಸಖತ್ತಾಗವಳೆ ಟೀಚರು, ಬಾಯಿ ತೆಗೆದ್ರೆ ಬೈಯೋ ಫಿಗರು. ಈಗ ಸ್ವಲ್ಪ ಹೊತ್ತಿನ ಮುಂಚೆ ಫೋನ್ ಮಾಡಿದ್ದು ನೀನೇನ ಕಂದ? ಹೌದು ಮೇಡಮ್, ನಾನೇ. ಏನ್ ನಿನ್ ಪ್ರಾಬ್ಲಮ್ಮು? ಅದು ಮೇಡಮ್, ನಮ್ಮ ಪಕ್ಕದ ಮನೇಲಿ ಒಂದು ಹುಡುಗಿ ಇದ್ದಾಳೆ ಮೇಡಮ್. ಅವಳು ಯಾವಾಗ್ಲೂ ಅವಳ ಗಾಡಿನ ತಂದು ನನ್ನ ಗಾಡಿಗೆ ಗುದ್ದುಬಿಟ್ಟು ನನ್ನ ಜೊತೆ ಜಗಳ ಮಾಡ್ತಾ ಇರ್ತಾಳೆ ಮೇಡಮ್. ಅದನ್ನ ಪಕ್ಕದ ಮನೆ ಅಂಕಲ್ ನಿಂತ್ಕೊಂಡು ನೋಡ್ಕೊಂಡು ಯಾವಾಗ್ಲೂ ನಗ್ತಾ ಇರ್ತಾಳೆ ಮೇಡಮ್. ನೀನು ಕರೆಕ್ಟ್ ಆಗಿರೋ ಜಾಗಕ್ಕೆ ಬಂದಿದ್ಯಾ. ನಿನ್ನ ಇಲ್ಲಿಂದ ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿ ಕಳಿಸ್ತೀನಿ. ಎಲ್ಲಿ ನಿನ್ ಬಾಯ್ ಓಪನ್ ಮಾಡು. ಬಾಯ? ಯಾಕೆ ಮೇಡಮ್? ಡೋಂಟ್ ವರಿ, ನಾನೇ ನಿನ್ಗೆ ಲಿಪ್ ಕಿಸ್ ಮಾಡಲ್ಲ. ಜಸ್ಟ್ ಓಪನ್ ಯೋರ್ ಮೌತ್. ನೀನ್ ನಾಲ್ಗೆನ ಕರೆಕ್ಟಾಗಿ ಯೂಸ್ ಮಾಡ್ದೆ 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 ನಿನ್ ನಾಲ್ಗೆಲಿರೋ ನರಗಳೆಲ್ಲ ಸತ್ತೋಗಿದೆ. ಇನ್ಮೇಲಿಂದ ನಾನೇ ನಿನಗೆ ಟ್ರೈನ್ ಮಾಡ್ತೀನಲ್ಲ, ಎಲ್ಲ ಸರಿ ಹೋಗುತ್ತೆ. ಹ್ಞೂ ಮೇಡಮ್, ಇಲ್ಲಿಂದ ಚೆನ್ನಾಗಿ ಬೈಗಳನ್ನ ಕಲ್ತ್ಕೊಂಡೋಗಿ ಅವಳಿಗೆ ಬಾಯಿಗೆ ಬಂದಂಗೆ ಬೈಬೇಕು ಮೇಡಮ್. ಬರೀ ಬೈಯೋದಲ್ಲ, ಅವಳು ನಿನ್ನ ನೋಡಿದ್ರೇನೆ ಎದ್ರುಕೊಂಡು ಓಡೋಗ್ಬಿಡ್ಬೇಕು. ಆ ಥರ ನಿನ್ನ ಟ್ರೈನ್ ಮಾಡ್ತೀನಿ. ಓಕೆ ಮೇಡಮ್. ಜಸ್ಟ್ ಹ್ಯಾವ್ ಅ ಲುಕ್ ದೇರ್.
ನೀನ್ ನಮ್ಮನ್ ಎಕ್ಕಡದಲ್ಲೇ ಹೊಡೆಯೋದು ನಿನಗೆ ಕರೆಕ್ಟ್ ಆಗಿರೋ. ನಂಗೆ ನಾನು ರಾಜ ನೀನಾದ ಈಗ ಕೋಜ ತಲೆ ಕೆಟ್ರೆ ಉದುರಿಸ್ತೀನಿ ನೋಡು ನಿಂದು 2 ಬೀಜ. ಹ್ಞೂ ಮೇಡಮ್, ಹಂಗೆ ಬೈಬೇಕು. ಇದೆಲ್ಲ ಜಸ್ಟ್ ಸ್ಯಾಂಡಲ್ವುಡ್ ಅಷ್ಟೇ. ಸ್ವಲ್ಪ ತಲೆ ಮೇಲೆತ್ ನೋಡು ಕಂದ. ಹ್ಞೂ ಮೇಡಮ್, ಹಂಗೆ ಬೈಬೇಕು. ನಿನ್ನ ಬರೀ ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡ್ ಬೈಗುಳಗಾರ ಮಾಡ್ತೀನಿ. ನಾಳೆ ಅಂದ್ರೆ ಮನೆ ಹಾಳು. ಈಗ್ಲಿಂದನೇ ಶುರು ಮಾಡೋಣ ಬಾ. ಮೇಡಮ್ ಫೀಸು? ಈಗ ಬೇಡ. ನಾನ್ ನಿನ್ನ ಬೈಗುಳ ಪ್ರವೀಣ ಮಾಡದ್ಮೇಲೆನೆ ನಾನ್ ನಿನ್ನ ಹತ್ರ ಫೀಸ್ ತಗೊಳ್ಳೋದು. ಈಗ ಒಳಗ್ ಬಾ. The bad words soft and slow. Which one to whisper and what not to throw? When they say what the smile like a fool and say thank you. Teach me the bad words just in case. I don't wanna use them in the wrong place. I don't wanna fight, I don't wanna cut. I just don't wanna make it worse. ಏಯ್, ಯಾಕೋ ಇದು ವರ್ಕೌಟ್ ಆಗ್ತಿಲ್ವಲ್ಲ? ಮಾಡೋದಿಲ್ಲ ಭೇದ ಭಾವ ಬೈತಾನೆಲ್ಲ ಎಲ್ಲರ ಜೀವ. ಹಿಂದೆ ಇದ್ದ ಸಾಧು ರೀತಿ ಮುಂದೆ ಬಂದ್ರೆ ನಿಮಗೆ ಭೀತಿ. ಅನ್ನುತ್ತಿದ್ರು ಇವನ ಸೆಡೆ ಇನ್ಮೇಲಿದ್ದ ನಿಂದಿ ಬಾಡೆ. ಬರಲೇಬೇಡಿ ಇವನ ಮುಂದೆ, ಬೈಗುಳಕ್ಕೆಲ್ಲ ಇವನೇ ತಂದೆ. Madam, am I ready to scold each and everyone in the world now? Not yet. Sit down. Just close your eyes and open your mouth. Get up. Open your eyes. देहि मे ज्ञानदीपं बुद्धिं मे प्रादिपाय विद्यं मे ಆಕ್ಚುಲಿ ಈಗ ನೀನು ಬೈಗುಳ ಪ್ರವೀಣ ಆದೆ. ಎಲ್ಲಿ ಕೊಡು ನನ್ನ ಫೀಸ್ನ. ನೀನ್ ನಮ್ಮನ್ ಮೊದ್ಲಾಗ ಗ್ರೀನ್ ಬೋರ್ಡ್ ಮೇಲೆ ಟಾಪ್ ಅಲ್ಲಿ ನನ್ನ ಫೋಟೋ ಅನ್ಸು. ಏಯ್, ನನ್ ಫೀಸ್ ಕೊಡು. ಮೊದಲು ಆ ಚಿನ್ನ ಹಾಕಿರೋ ಚಿನ್ನಲಿಗೆ ಚೆನ್ನಾಗಿ ಕೊಬ್ಬಿಳಿಸಿ ಆಮೇಲೆ ಬಂದು ನಿನ್ನ ವಿಚಾರಿಸ್ಕೊತೀನಿ. ಬರ್ಲಾ? ಏ ಲೋಫರ್, ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ನನ್ ಫೀಸ್ ಕೊಡು. ಮೊದಲು ಅವಳಿಗೆ ಚೆನ್ನಾಗಿ ಕೊಬ್ಬಿಳಿಸಿ ಆಮೇಲೆ ಬಂದು ನಿನ್ನ ವಿಚಾರಿಸ್ಕೊತೀನಿ ಅಂತ ಹೇಳ್ದೆ ತಾನೆ? ಏನ್ ನನ್ನ ಹತ್ರನೇ ಆಟ ಆಡ್ತಿದ್ಯಾ ಹಲ್ಕ ಟ್ರೆಂಡಿ ಮುಂಡೆ? ಏಯ್ ಗುಲ್ಡು, ಹಿಡ್ಕೊಂಡ್ ಏಯ್ ನಿನ್ನ ನಮ್ಮನ್ ಏಯ್ ಶಾಟ
ನಿನ್ನ ಅಕ್ಕನ್ ಎಗರ್ಕಳ ಸೈಡ್ಗೆ ಅಲ್ಲ ನಡಿಯಾ. ನಿನ್ನಮ್ಮನ್ ಚಿಕ್ಕ ಪಿಗರು. ನಡಿಯ ಜಲ್ಲು. ನಿನ್ನ ಅಕ್ಕನ್ ನಡಿ ಮನೆಗೆ. ಏಯ್, ನನಗೆ ತೋರಿಸ್ಕೊಂಡು ತಿಕ್ಕ ಮಾಡ್ತಾ ಇದ್ಯಾ ಕಕ್ಕ? ಓದ್ ಬಿಡ್ತೇನೆ. ಓಡು, ನಿಲ್ಸ್ಕೊಬೇಡ, ಓಡು ಓಡು. ಎತ್ತೋ ಸ್ಟ್ಯಾಂಡು. ಸ್ಟ್ಯಾಂಡ್ ಎತ್ತಕ್ ಬರಲ್ಲ, ಗಾಡಿ ಓಡ್ಸಕ್ ಬಂದ್ಬಿಡ್ತಾರೆ. ಏಯ್, ನಿನ್ನ ಮೇಲೆ ಗುರುಕುಲ್ ಮಗಳು ತಾನೆ. ಅವ್ನ್ ರಾತ್ರಿ ಎಲ್ಲ 10,000 ರೂಪಾಯಿಗೋಸ್ಕರ ಹೊಗೆ ಹಾಕ್ಸ್ಕೊಳ್ಳೋ ರೇಂಜ್ ಕೆಲಸ ಮಾಡ್ತಾನೆ. ನೀನ್ ಇಲ್ಲಿ ಬಂದು ಹೊಗೆ ಬಿಡ್ತಾ ಇದ್ಯಾ? ನಿನ್ನಮ್ಮನ್ ಫಸ್ಟ್ ಹೋಗಿ ಹಾಕೊಡ್ತೀನಿ ನೋಡಿ ನಿನ್ಗೆ. ಅದು ನೀನ್ ಹೊಟ್ಟೆ ಅನ್ಕೊಂಡಿದ್ಯಾ, ಗೋಧಿ ಹಿಟ್ಟು ಅನ್ಕೊಂಡಿದ್ಯಾ? ಚಪಾತಿ ಕಲಿಸ್ತಾ ಇದೆಯಲ್ಲ. ನಿನ್ನ ಅಕ್ಕನ್ ಇವ್ ನಮ್ ಪಕ್ಕದ ಮನೆ ಸೆಡೆ ತಾನೆ. ಏನ್ ಹಿಂಗ ಹಾಕ್ಬಿಟ್ಟವನೆ? ಇಲ್ಲೇ ಸಿಕ್ಕದ್ಲು. ಇವತ್ ಚೆನ್ನಾಗಿ ರುಬ್ಬಾಕ್ಬಿಡ್ಬೇಕು. ಏನೇ ಚಿನ್ನ ಹಾಕಿರೋ ಚಿನಾಲಿ. ನಾನು ನೋಡೋದಕ್ಕೆ ಮಕ್ಳು ಕಳ್ಳಂತರ ಕಾಣ್ತೀನ. ನಾನು ಮಕ್ಳು ಕಳ್ಳ ಅಲ್ಲ ಕಣೆ, ಮಕ್ಳು ಮಾಡೋ ಕಳ್ಳ. ತಗೋ ಕೊಡ್ತೀನಿ, ಇವಾಗ ಇಸ್ಕೋ. ಬೈತಾನೆ ಬೈತಾನೆ ಹೆಂಗೋ ಬೈತಾನೆ, ರಿವೆಂಜ್ ತಗೋಣೋಕೆ ಕೆಟ್ ಮಾತಲ್ ಬೈತಾನೆ. ಯಾರೂನು ಕೇಳದಿರೋ ಕೆಟ್ ಮಾತನ್ನು ಹೇಳ್ತಾನೆ. ಈ ಹಿಂದೆ ಬೈದಿದ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡ್ ಬೈತಾನೆ. ಬೈತಾನೆ ಕೆಟ್ ಮಾತಲ್ ಬೈತಾನೆ. ಇದಕ್ಕಿನ್ನ ಚೆನ್ನಾಗಿ ಬೈಬೇಕು. ಏಯ್, ನಮ್ ಏರಿಯಾದಲ್ಲಿ ಜನಗಳು ಸರಿ ಇಲ್ಲ. ಆ ಜನಗಳ ಹತ್ರ ನಾವ್ ಹೋಗೋದ್ ಬೇಡ. ಅವ್ರ ವಿಷಯ ನಾವ್ ಇಲ್ಲೇ ಮಾತಾಡ್ಕೊಳ್ಳೋಣ, ಸರಿನಾ? ಅಲ್ಲಿ ನೋಡ್ರು, ಸೆಡೆ ನನ್ ಮಗ ಬಂದ. ಬೋಳಿ ಮಕ್ಕಳು ನಗ್ತಾ ಇದ್ದೀರಾ? ಮಾಡ್ಬೇಕಾ? ಓಡ್ಬೇಡಿ, ನಿಂತ್ಕೊಂಡ್ರು. ಏಪ್ಪ, ನಾನು ಓಡೋಗದೆ ಒಳ್ಳೆ ಮಗನೇ, ನಿನಗ್ ಮಾಡ್ತೀನಿ. ಅದೇನು ಒಕ್ಳು ಅನ್ಕೊಂಡಿದ್ಯಾ, ಒಳ್ಕಲ್ಲು ಅನ್ಕೊಂಡಿದ್ಯಾ? ಎನಿ ಟೈಮ್ ಬೆರಳಕ್ ಆಡಿಸ್ತಾ ಇರ್ತಿಯಲ್ಲ. ಇವನೇನು ಸೈಲೆಂಟ್ ಆಗಿದ್ದವನು ಇಷ್ಟೊಂದು ವೈಲೆಂಟ್ ಆಗ್ಬಿಟ್ಟವನೆ. ಅಯ್ಯೋ, ಎಲ್ಲೋದ್ಲಿ ಇವಳು? ಲೇ ನನ್ಗೆ ಯಾವಾಗ್ಲೂ ಬೈತಿದ್ಲಲ್ಲ ನಮ್ಮ ಪಕ್ಕದ ಮನೆಯವಳು. ಅವಳೆಲ್ಲೋ? ಏಯ್, ಅವಳೆಲ್ಲ ಅಂತ ನಂಗೆ ಗೊತ್ತು. ನಿಂಗೆ ದೇವ್ರು ಒಳ್ಳೇದ್ ಮಾಡ್ತದ. ಹೋಗು. ಲೇ ಕಿಟಕಿ ತೆಗಿಯೋ. ಏನೋ ಕೇಳ್ಬೇಕು, ತೆಗಿಯೋ. ಏನ್ ಮಾಡ್ಲಿ ಇವಾಗ? ಅವಳ ಅಕ್ಕನ ಇವಾಗ ನಾನು ಅವಳಿಗೆ ಬೈಬೇಕಲ್ಲ. ಏನ್ ಮಾಡ್ಲಿ? ಅಯ್ಯೋ, ಬೈದೆ ಇರಕ್ಕಾಗ್ತಾ ಇಲ್ವೇ ನನ್ನ ಕೈಲಿ. ಏನ್ ಮಾಡ್ಲಿ? ಬೇಡ ಕಣೋ. ನಾನು ಎಲ್ಲಿದ್ದೀನಿ? ನನ್ನ ಮಗ ಇಲ್ಲೂ ಬಂದು ಗೊರಕೆ ಹೊಡಿತಾವನೆ. ಮಗ, ಅವಳಿಲ್ಲವಳೆ ಅಂತ ಹುಡ್ಕೋ. ಅವಳಿಗೆ ನಾನು ಬೈಬೇಕು ಕಣೋ. ಸರಿ ಮಗ, ನೀನು ರೆಸ್ಟ್ ಮಾಡು. ಹಲೋ
ಹಾಂ ಓಕೆ ಸರಿ. ಮಗ ಈಗ ಅವಳಿಗೆ ಹೈದ್ರಾಬಾದ್ಗೆ ಟ್ರಾನ್ಸ್ಫರ್ ಆಗಿದೆಯಂತೆ, ಅವಳು ಅಲ್ಲೇ ಇದ್ದಾಳಂತೆ. ಹೇಯ್ ಬೋಳಿ ಮಗನೇ, ನನ್ಗವೆಲ್ಲ ಗೊತ್ತಿಲ್ಲ. ನಾನು ಅವಳು ಬಾಯಿಗೆ ಬಂದಂಗೆ ಬೈಬೇಕು. ಕರ್ಕೊಂಡೋಗೋ ಪ್ಲೀಸ್ ಕಣೋ. ಮಗ ಈ ಪರಿಸ್ಥಿತಿಲಿ ಅಲ್ಲಿ ತನಕ ಹೇಗೋ ಹೋಗೋದು? ನಿನ್ಗೆ ಹೆಂಗೋ ಕಂಪ್ನಿಯಿಂದ ಪ್ರಮೋಷನ್ ಸಿಕ್ಕಿ ನೆಕ್ಸ್ಟ್ ಮಂತ್ ಕಾರ್ ಕೊಡ್ತೀರಿ ಅಂತ ಹೇಳಿದಿಲ್ಲ, ಆ ಕಾರ್ ಬಂದ್ಮೇಲೆ ಹೋದ್ರಾಯ್ತು ಬಿಡು. ಏಯ್ ನನ್ಗವೆಲ್ಲ ಗೊತ್ತಿಲ್ಲ ಕಣ ಲೋಪಾರ್. ಈ ಪರಿಸ್ಥಿತಿಲಿ ನನಗೆ ಕಾರ್ ಓಡ್ಸೋಕ್ಕಾಗತ್ತಾ? ಹೋಗ್ಲಿ, ನನಗೆ ಕಾರ್ ಓಡ್ಸೋಕ್ಕೆ ಬರುತ್ತಾ? ಅಕಸ್ಮಾತ್ ಓಡಿಸ್ಬೇಕು ಅಂತಂದ್ರೂ ಈಗ ನಾನು ಹೊಸ್ದಾಗಿ ಡ್ರೈವಿಂಗ್ ಸ್ಕೂಲಿಗೆ ಸೇರಿ ಡ್ರೈವಿಂಗ್ ಬೇರೆ ಕಲಿಬೇಕಾ? ಇದೆಲ್ಲ ಆಗುತ್ತೇನೋ? ಈ ನನ್ನ ಮಗನಿಗೆ ಬೈಗುಳ ಕಲ್ತ್ಕೊಂತ ಹೇಳಿದೆ ತಪ್ಪಾಯ್ತಾ? ನೋಡಿದ್ರೆ ನನಗೆ ಬಾಯಿಗೆ ಬಂದಂಗೆ ಬೈತವನೆ. ಸರಿಯಾದ ನನ್ನ ಮಗ ಇವನು. ಏಯ್ ಚೂತಿಯ, ಏನು ಯೋಚನೆ ಮಾಡ್ತಾ ಇದೆಯಲ್ಲೇ? ಏನಿಲ್ಲ ಮಗ, ಮಗ ಗೂಗಲಲ್ಲಿ ಹುಡುಕಿದ್ರೆ ಎಲ್ಲ ಸಿಗುತ್ತೆ ಮಗ. 30 ದಿನದಲ್ಲಿ ಕನ್ನಡ ಕಲೀರಿ, ಹಿಂದಿ ಕಲೀರಿ, ಇಂಗ್ಲೀಷ್ ಕಲೀರಿ, ತೆಲುಗು ಕಲೀರಿ, ತಮಿಳ್ ಕಲೀರಿ. ಅಷ್ಟೇ ಯಾಕೆ 30 ದಿನಗಳಲ್ಲಿ ಬೈಗುಳ ಕಲಿಯಕ್ಕೆ ಹೋಗಿ ಬೈಗುಳ ಕಲ್ತ್ಕೊಂಡ್ಬಂದು ನನಗೇ ಬೈತಾ ಇದೆಯಾ? ಇನ್ನು 30 ದಿನಗಳಲ್ಲಿ ಡ್ರೈವಿಂಗ್ ಕಲಿಯೋ ಸ್ಕೂಲ್ ಸಿಗಲ್ಲ ಮಗ, ಹುಡುಕು ಮಗ. ಸರಿ, ನೀನೇ ಹುಡುಕಿ ನಂಬರ್ಗೆ ಫೋನ್ ಮಾಡಿಕೊಡೋ. ಇದನ್ನು ನಾನೇ ಮಾಡ್ಬೇಕಾ? ಸರಿ ಮಗ, ಬೇಗ ಕೊಡಲೇ. ಸಿಕ್ತು. ಹಾಂ ತಗೋ. ಹಲೋ, ನಮಸ್ತೆ ಸರ್. 30 ದಿನಗಳಲ್ಲಿ ಡ್ರೈವಿಂಗ್ ಕಲಿಯಿರಿ ಸ್ಕೂಲ್ಗೆ ಸ್ವಾಗತ ಸುಸ್ವಾಗತ. ಹೇಳಿ ಸರ್, ಯಾವಾಗಿಂದ ಜಾಯ್ನ್ ಆಗ್ತಾ ಇದ್ದೀರಾ? ಈ ವಾಯ್ಸ್ ಎಲ್ಲೋ ಕೇಳ್ದಂಗಿದೆಯಲ್ಲ. ನೀನಾ? ನಿನ್ನಮ್ಮನ್ ಬತ್ತೀನಿರೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಗೆ ಎಷ್ಟು ಅನ್ಸುತ್ತೆ ಅಷ್ಟನ್ನ ಡೊನೇಟ್ ಮಾಡಿ. ಬೈತಾಳೆ ಬೈತಾಳೆ ಕೆಟ್ ಕೆಟ್ ಮಾತಲ್ ಬೈತಾಳೆ, ಮನ್ಸ್ಫೂರ್ತಿ ಬೈದ ಮೇಲೆ ಕ್ಯಾಕು ಸುಳ್ಳು ಬೈತಾಳೆ. ಅಪ್ಪಂಗೂ ಬೈತಾಳೆ, ಅಮ್ಮಂಗೂ ಬೈತಾಳೆ, ಅಕ್ಕಂಗೂ ಬೈತಾಳೆ, ಕೆಟ್ ಕೆಟ್ ಮಾತಲ್ ಬೈತಾಳೆ. ಬೈತಾಳೆ ಬೈತಾಳೆ ಕೆಟ್ ಕೆಟ್ ಮಾತಲ್ಲಿ ಬೈತಾಳೆ. ಬೈತಾನೆ ಬೈತಾನೆ ಹೆಂಗೋ ಬೈತಾನೆ, ರಿವೆಂಜ್ ತಗೋಣೋಕೆ ಕೆಟ್ ಕೆಟ್ ಮಾತಲ್ ಬೈತಾನೆ. ಯಾರೂನು ಕೇಳದಿರೋ ಕೆಟ್ಟ ಮಾತನ್ನು ಹೇಳ್ತಾನೆ, ಈ ಹಿಂದೆ ಬೈದಿದ್ನೆಲ್ಲ ಮನ್ಸಲ್ಲಿಟ್ಕೊಂಡ್ ಬೈತಾನೆ. ಬೈತಾನೆ ಕೆಟ್ಟ ಮಾತಲ್ ಬೈತಾನೆ.